ನಮಸ್ಕಾರ ವೀಕ್ಷಕರೇ. ಈಗ ನಾವು ನೋಡ್ತಾ ಇರೋದು 6th ಜನರೇಷನ್ ವಾರ್ಗಳಲ್ಲಿ ಎಷ್ಟು ವೆರೈಟಿ ಇದ್ದು ಈಗ ನಮ್ಗೆ ಗೊತ್ತಾಗದೆ ಇರೋ ರೀತಿ ವಾರ್ಗಳನ್ನ ನಡೆಸೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾವೆ ಎಷ್ಟೋ ದೇಶಗಳು. ಅದರಲ್ಲಿ ಒಂದು ರೀಸೆಂಟ್ ಆಗಿ ಹಾರ್ಪ್ ಟೆಕ್ನಾಲಜಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಅಮೆರಿಕಾದ ಜನರು ಪ್ಲಸ್ ವೆನಿಜುಲಾ ಜನ, ಕೊಲಂಬಿಯಾ ಜನ ಆರೋಪ ಮಾಡ್ತಾ ಇದ್ದಾರೆ ಅಮೆರಿಕಾನೇ ಕೆಲವಷ್ಟು ಟೆಕ್ನಾಲಜಿಗಳನ್ನ ಬಳಸ್ಕೊಂಡು ಭೂಕಂಪಗಳನ್ನ ಕ್ರಿಯೇಟ್ ಮಾಡ್ತಾ ಇದೆ ಅಂತ. ಆದ್ರೆ ಅದಕ್ಕೆ ಎಷ್ಟೋ ಪ್ರೂಫ್ಗಳಿದಾವೆ. ಯಾಕೆ ಅಂದ್ರೆ ಸೈಂಟಿಸ್ಟ್ಗಳು ರಿಸರ್ಚ್ಗಳು ಮಾಡ್ತಾ ಇರ್ತಾರೆ, ಎಲ್ಲೋ ಒಂದು ಕಡೆಯಿಂದ ಆ ಪ್ರೂಫ್ ಆಚೆ ಬಂದ್ಬಿಡುತ್ತೆ. ಎಕ್ಸಾಂಪಲ್ ಇಲ್ಲಿ ಒಂದು ಸೈಂಟಿಫಿಕ್ ಜರ್ನಲ್ ತೋರಿಸ್ತಾ ಇದೀನಿ ನೋಡಿ, ದ ಮಿಲಿಟರಿ ಯೂನಿವರ್ಸಿಟಿ ಆಫ್ ಲ್ಯಾಂಡ್ ಫೋರ್ಸಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಯಾವ ಪಬ್ಲಿಷ್ ಆಗಿರೋದು ಇದು 2024 ಅಲ್ಲಿ ಪಬ್ಲಿಷ್ ಆಗಿರುವಂತ ಒಂದು ಜರ್ನಲ್. ಇದರಲ್ಲಿ ಡೀಟೇಲ್ ಆಗಿ ಆಗ್ತಾ ಹೋಗ್ತಾರೆ. ಕ್ಲೈಮೇಟ್ ವೆಪನ್ಸ್, ಎ ನ್ಯೂ ವೆಪನ್ ಫಾರ್ ಮಾಸ್ ಡಿಸ್ಟ್ರಕ್ಷನ್. ದೇಶಗಳನ್ನ ನಾಶ ಮಾಡಬೇಕು, ಎಕಾನಮಿ ಲಾಸ್ ಮಾಡಬೇಕು, ಇಲ್ಲ ಈಗ ಆಗ್ತಾ ಇದೆಯಲ್ಲ ಭೂಕಂಪಗಳು, ಈ ತರ ಏನೇ ಕ್ರಿಯೇಟ್ ಮಾಡಬೇಕು ಅಂದ್ರೆ ಕೂತಿರೋ ಜಾಗದಲ್ಲಿ ಕೂತ್ಕೊಂಡು ಕ್ರಿಯೇಟ್ ಮಾಡ್ಬಿಡ್ಬೋದು ಅಂತ ಟೆಕ್ನಾಲಜಿಗಳನ್ನ ಇನ್ವೆಂಟ್ ಮಾಡ್ತಾ ಇದೆ ದೇಶಗಳು. ಈಗ ನಮ್ಮ ದೇಶದಲ್ಲಿ ಏನಾದ್ರೂ ಒಂದು ಅನಾಹುತ ಸೃಷ್ಟಿ ಮಾಡಬೇಕು ಅಂದ್ರೆ ಈಸಿಯಾಗಿ ಅವ್ರು ಮಾಡ್ಬಿಡ್ತಾರೆ. ಹೇಗೆ ಅನ್ನೋದಾದ್ರೆ ಮಳೆ ಬರ್ದೇ ಇರೋ ಹಾಗೆ ಮಾಡ್ಬೋದು ನಮ್ಮ ದೇಶದಲ್ಲಿ, ಸಾಕು. ಅದರಿಂದನೇ ದೊಡ್ಡ ಪ್ರಮಾಣದ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗುತ್ತೆ. ಇನ್ನು ಅತಿಯಾಗಿ ಮಳೆ ಬರೋಂಗೂ ಕೂಡ ಮಾಡ್ಬೋದು. ರೀಸೆಂಟ್ ಆಗಿ ಕೇಳಿರ್ತೀವಿ 10,000 ಕಿಲೋಮೀಟರ್ಗಳ ಗಟ್ಲೆ ಮೋಡಗಳು ಬಂದಿದ್ವು ಅಂತ. ಅಂದ್ರೆ ಇದೆಲ್ಲ ಕೂಡ ಬೇಕು ಅಂದ್ರೆ ಕ್ರಿಯೇಟ್ ಮಾಡಬಹುದಾದಂತ ಟೆಕ್ನಾಲಜಿ ಲೆವೆಲ್ ತಂದ್ಬಿಟ್ಟಿದ್ದಾರೆ. ಇದ್ರಲ್ಲಿ ತೋರಿಸ್ತಾರೆ ನೋಡಿ, ಅಬ್ಸ್ಟ್ರಾಕ್ಟ್ ಇಂಟ್ರೊಡಕ್ಷನ್. ಇಲ್ಲಿ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಇದಕ್ಕೆ ರಾ ಮೆಟೀರಿಯಲ್ಸ್ ಗಳು ಬೇಕಾಗಿಲ್ಲ, ಯುದ್ಧ ಮಾಡ್ತಿದೀವಿ ಗೊತ್ತೇ ಆಗೋದಿಲ್ಲ, ಅದನ್ನೇ ಇಲ್ಲಿ ಮೆನ್ಷನ್ ಮಾಡ್ತಾರೆ ನೋಡಿ ಈ ಜರ್ನಲ್ ಇಲ್ಲಿ ಕಂಪ್ಲೀಟ್ ಆಗಿ. ಇಲ್ಲಿ ಬಂದು ನ್ಯೂಕ್ಲಿಯರ್ ಪೀರಿಯಡ್ ವಾರ್ಸ್ ಏನಿತ್ತು ಅದು ಎಂಡ್ ಆಗಿ, ಅಂದ್ರೆ ಇಲ್ಲಿ ಫಸ್ಟ್ ಶುರು ಆಗಿದ್ದು ಪ್ರೀ ನ್ಯೂಕ್ಲಿಯರ್ ಪೀರಿಯಡ್ ವಾರ್ಸ್ ಫಸ್ಟ್ ಜನರೇಷನ್. ಅಂದ್ರೆ ಮಾಮೂಲಿ ಜನ ಕತ್ತಿ ಹಿಡ್ಕೊಂಡು ಹಾಗೆ ಹೀಗೆ ಹೊಡೆದಾಡ್ತಾ ಇದ್ರಲ್ಲ. ಇನ್ನು ಸೆಕೆಂಡ್ ಜನರೇಷನ್ ಬಂತು ಗನ್ ಪೌಡ್ರು, ಸ್ಮೂತ್ ವೆಪನ್ಸ್, ಕಾಂಟ್ಯಾಕ್ಟ್ ಕ್ಲಾಶಸ್, ಈ ತರದ್ ಬಂತು ಥರ್ಡ್ ಜನರೇಷನ್ ರೈಫಲ್ಸ್, ಸ್ಮಾಲ್ ಆರ್ಮ್ಸ್, ಈ ಬಾಂಬ್ಗಳು, ಗನ್ಗಳು, ಆ ತರದೆಲ್ಲ ಬಂತು. ಫೋರ್ತ್ ಜನರೇಷನ್ ಆಟೋಮೆಟಿಕ್ ವೆಪನ್ಸ್, ಈ ಗ್ರಾನೇಟ್ಗಳು, ಆಟೋಮೆಟಿಕ್ ಡಿಸ್ಟ್ರಾಯರ್ಸ್, ಈ ಡ್ರೋನ್ಸ್ಗಳು, ಈ ತರದೆಲ್ಲ ಕಂಡುಹಿಡಿತಾ ಬಂದ್ರು. ಫಿಫ್ತ್ ಜನರೇಷನ್ ನ್ಯೂಕ್ಲಿಯರ್ ವೆಪನ್, ಸ್ಟ್ರಾಟಜಿಕ್ ವಾರ್, ಗ್ಲೋಬಲ್ ಸ್ಕೇಲ್ ಅಲ್ಲಿ ದೊಡ್ಡ ಮಟ್ಟಕ್ಕೆ ಡಿಸ್ಟ್ರಕ್ಷನ್ ಮಾಡುವಂತ ವೆಪನ್ಸ್ ಗಳನ್ನ ಕಂಡುಹಿಡಿದ್ರು. ಅದಾದ ಮೇಲೆ ಈಗ ಕಂಡುಹಿಡಿದಿರುವಂತದ್ದು 6th ಜನರೇಷನ್ ವಾರ್. ಇದೇನು ಅಂದ್ರೆ ಅವ್ರು ವಾರ್ ಮಾಡ್ತಾರೆ ಅಂತಾನೆ ಗೊತ್ತಾಗೋದಿಲ್ಲ ಅಂತ ಟೆಕ್ನಾಲಜಿನ ಅಮೆರಿಕ ಇಂಪ್ಲಿಮೆಂಟ್ ಮಾಡ್ಕೊಂಡಿದೆ. ಅದ್ರ ಜೊತೆಗೆ ಇನ್ನ ಕೆಲವಷ್ಟು ದೇಶಗಳು ಇಂಪ್ಲಿಮೆಂಟ್ ಮಾಡಿದೆ ಬಿಡಿ. ದೇಶಗಳು ಹೇಳ್ಬೇಕು ಅಂದ್ರೆ ರಷ್ಯಾದ ಹತ್ರ ಇದೆ, ಚೈನಾದ ಹತ್ರ ಇದೆ, UK ಹತ್ರ ಇದೆ. ಈ ವಿಷಯಗಳು ಎಷ್ಟೋ ಜನ ಗೊತ್ತು, ಬಟ್ ಆದ್ರೂ ಕೂಡ ಈ ವಿಷಯನ ಎಲ್ಲೂ ಡಿಸ್ಕಸ್ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ 6th ಜನರೇಷನ್ ವಾರ್ ಅದೇ ರೀತಿ ನಡೆಯುತ್ತೆ. ಅಂದ್ರೆ ನಮಗ್ ಗೊತ್ತೇ ಆಗೋದಿಲ್ಲ ಯುದ್ಧ ನಡೀತಾ ಇದೆ ಅಂತ. ಎಲ್ಲೋ ಪ್ರಕೃತಿಕ ವಿಕೋಪ ಅನ್ಕೊಂಡ್ಬಿಡ್ತೀವಿ. ಆದ್ರೆ 6th ಜನರೇಷನ್ ವಾರ್ ಪ್ರಕೃತಿ ಜೊತೆ ಆಟ ಆಡುವಂತ, ಪ್ರಕೃತಿಯಿಂದ ಮಾಡಿಸುವಂತ ಒಂದು ಯುದ್ಧ. ಇಲ್ಲಿ ಎಕ್ಸಾಂಪಲ್ ತೋರಿಸ್ತಾ ನೋಡಿ, ಅಫೆನ್ಸಿವ್ ಅಂಡ್ ಡಿಫೆನ್ಸಿವ್ ಪ್ರಿಕಾಷನ್ ವೆಪನ್ಸ್, ವಾರ್ ಆನ್ ಸ್ಟ್ರಾಟಜಿಕ್ ಸ್ಕೇಲ್ಸ್, basic form of carrying out of task, air space operation using conventional weapons. Goal is to destroy economy, command system, basic state functions and selected military facilities. ಇಲ್ಲಿ ಮೇಜರ್ ಆಗಿ 6th ಜನರೇಷನ್ ವಾರ್ ಏನಿದೆ ಕ್ಲೈಮೇಟ್ ವೆಪನ್ಸ್ ಅಂತ ಕರೆದಿದ್ದಾರೆ. ಅಂದ್ರೆ ಕ್ಲೈಮೇಟ್ ಜೊತೆ ಆಟ ಆಡುವಂತದ್ದು. ಎಕ್ಸಾಂಪಲ್ ನಾನು ಮೊದಲೇ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಬೇಕು ಅಂದ್ರೆ ಅವರು ಸುನಾಮಿ ಕ್ರಿಯೇಟ್ ಮಾಡಬಹುದು, ಪ್ರವಾಹ ಕ್ರಿಯೇಟ್ ಮಾಡಬಹುದು, ಸುಂಟರ ಗಾಳಿಗಳನ್ನ ಕ್ರಿಯೇಟ್ ಮಾಡಬಹುದು. ಹಾರ್ಪ್ ಟೆಕ್ನಾಲಜಿ ಅಂತ ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ. ಅದ್ರಲ್ಲಿ ಬೇಸಿಕ್ ಮಾತ್ರ ಕೆಲವಷ್ಟು ಆರೋಪಗಳಿತ್ತು ಅಂತ ಮಾತ್ರ ನಾನು ಹೇಳಿದ್ದೆ. ಆದ್ರೆ ಹಾರ್ಪ್ ಟೆಕ್ನಾಲಜಿ ಯಾವ ತರ ಇದೆ ಅಂದ್ರೆ ಕ್ಲೈಮೇಟ್ ವೆದರ್ ನ ಮಾಡಿಫಿಕೇಶನ್ ಮಾಡಬಹುದು. ಅವರು ಬೇಕಂದ್ರೆ ಕುತ್ಕೊಂಡು ಅತಿಯಾದ ಚಳಿ ಬರೋಂಗ್ ಮಾಡಬಹುದು, ಐಸ್ ಏಜ್ ಬರೋಂಗ್ ಮಾಡಬಹುದು, ಯಾವ ತರ ಬೇಕಾದ್ರೂ ಮಾಡಿಫಿಕೇಶನ್ ವೆದರ್ ಅಲ್ಲಿ ಮಾಡಬಹುದು ಅಂತ ಟೆಕ್ನಾಲಜಿಗಳನ್ನ ಕಂಡುಹಿಡಿತಾ ಇದೆ. ಹೇಗೆ ಫ್ರಿಜ್ ಗಳಲ್ಲಿ ಮಾಡಿಫಿಕೇಶನ್ ಮಾಡಿ ಇನ್ನ ಒಂದು ರೂಮ್ ಗಳನ್ನೇ ರೆಡಿ ಮಾಡ್ತಾ ಇದ್ದಾರೆ. ಈಗ ಎಷ್ಟೋ ಸ್ನೋ ಸೆಂಟರ್ಗಳು, ಸ್ನೋ ಸಿಟಿಗಳು ರೆಡಿ ಆಗೋಗ್ಬಿಟ್ಟಿದಾವೆ. ಅಂದ್ರೆ ಅಲ್ಲೆಲ್ಲ ಸ್ನೋ ಆರ್ಟಿಫಿಷಿಯಲ್ ಅಲ್ವಾ, ಅದೇ ರೀತಿ ಇಲ್ಲೂ ಕೂಡ ಆರ್ಟಿಫಿಷಿಯಲ್ ಆಗಿ ಮಳೆ ಬರೋಂಗ್ ಮಾಡಿದ್ರು, ಗಾಳಿ ಸೃಷ್ಟಿ ಮಾಡಿದ್ರು. ಅದೇ ರೀತಿ ಇವತ್ತು ಆರ್ಟಿಫಿಷಿಯಲ್ ಆಗಿ ಅವರು ಟೆಕ್ನಾಲಜಿನ ಬಳಸ್ಕೊಂಡು ಕ್ರಿಯೇಟ್ ಮಾಡ್ತಾ ಇರೋದೇನು ಸುನಾಮಿ, ಪ್ರವಾಹ, ಸುಂಟರ್ ಗಾಳಿ. ಕೊನೆಗೆ ಎಲ್ಲಿಗೆ ಬಂದಿದೆ ಅಂದ್ರೆ ಅಗ್ನಿ ಪರ್ವತಗಳು ಉಕ್ಕೋಗೂ ಮಾಡ್ತಾ ಇದ್ದಾರೆ, ಭೂಕಂಪಗಳು ಆಗುವಾಗೂ ಮಾಡ್ತಾ ಇದ್ದಾರೆ. ಹೇಗೆ ಅಂದ್ರೆ ಅಂತ ಟೆಕ್ನಾಲಜಿಗಳು ಇದರಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಕೆಲವಷ್ಟು ಮಾತ್ರ ಇದರಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ನೀವು ಡೀಟೇಲ್ ನೋಡ್ಬೋದು, ಆರ್ಟಿಕಲ್ ನಿಮ್ಗೂ ಸಿಗುತ್ತೆ, ಒಂದ್ಸಲ ನೋಡ್ಕೊಳ್ಳಿ. ಬೇಸಿಕ್ ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ಇದು ಬಂದು ಹಾರ್ಪ್ ಟೆಕ್ನಾಲಜಿ ತುಂಬಾ ವರ್ಷಗಳಿಂದ ವರ್ಕ್ ಮಾಡಿ ಕೊನೆಗೆ ಇಂಥದ್ದನ್ನ ಪ್ರಿಪೇರ್ ಮಾಡಿಟ್ಟಿದ್ದಾರೆ. ಇದು ಒಂದೇ ಅಲ್ಲ, ಇನ್ನ ಬೇರೆ ಬೇರೆ ರೀತಿ ಇದೇ ರೀತಿ ಟೆಕ್ನಾಲಜಿಗಳು ಇದಾವೆ ಅಂತಾನೆ ಈ ಜರ್ನಲ್ ತಿಳಿಸ್ತಾ ಇರೋದು. ಇಲ್ಲಿ ತೋರಿಸ್ತಾ ನೋಡಿ ಹಾರ್ಪ್ ಟೆಕ್ನಾಲಜಿ ಹೇಗಿದೆ. 165 ಬಿಲಿಯನ್
ಇನ್ವೆಸ್ಟ್ ಮಾಡಿದರೆ ಯಾವುದಕ್ಕೆ? ಕ್ಲೈಮೇಟ್ ಡಿಸಾಸ್ಟರ್ಗಳನ್ನ ತಡೆಯೋದಕ್ಕೆ ಪ್ಲಸ್ ಡಿಸಾಸ್ಟರ್ಗಳನ್ನ ಕ್ರಿಯೇಟ್ ಮಾಡೋದಕ್ಕೆ. ಎರಡಕ್ಕೂ ಕಾರಣ ಆಗುತ್ತೆ ಇದು. ರಿಸರ್ಚ್ ಪ್ರಾಜೆಕ್ಟ್ ವರ್ಸಸ್ ವೆದರ್ ಕ್ಲೈಮೇಟ್ ಡಿಸಾಸ್ಟರ್ ಅಂತಾನೆ ಮೆನ್ಷನ್ ಮಾಡ್ತಾರೆ. ಅಂದ್ರೆ ಎಲ್ಲಾದ್ರೂ ಒಂದು ಕಡೆ ದೊಡ್ಡದಾಗಿ ಸುಂಟರ್ ಗಾಳಿ ಬರುತ್ತೆ, ಅತಿಯಾಗಿ ಮಳೆ ಬಂದು ಪ್ರವಾಹ ಸೃಷ್ಟಿ ಆಗುತ್ತೆ ಅಂದ್ರೆ ಅದನ್ನ ತಡೆಯೋ ಕೆಲಸ ಈ ವೆಪನ್ಸ್ ಇಂದ ಮಾಡ್ಬೋದು. ಇಲ್ಲ ಯಾವ್ದಾದ್ರು ದೇಶದಲ್ಲಿ ಇದನ್ನ ಕ್ರಿಯೇಟ್ ಮಾಡ್ಬೇಕು ಅಂದ್ರೂ ಕೂಡ ಬಳಸ್ಕೋಬಹುದು ಅಂತ ವೆಪನ್ ಇದು. ಜಿಯೋ ಫಿಸಿಕಲ್ ವೆಪನ್ಸ್ ಆಸ್ ಎ ಕ್ಲೈಮೇಟ್ ವೆಪನ್ಸ್ ಅಂತಾನೆ ಕರೆದಿದ್ದಾರೆ. ಈ ವೆಪನ್ ಗಳನ್ನ ಡೆವಲಪ್ ಮಾಡ್ಕೊಂಡು ಬಂದ್ರು. ಈಗ ಅಟ್ಮಾಸ್ಫಿಯರಿಕಲಿ ನಾನು ಮೊದಲೇ ಹೇಳಿದೆ, ಜಿಯೋ ಫಿಸಿಕಲ್ ವೆಪನ್ಸ್ ಇದೇನಂದ್ರೆ ಸುಂಟರ್ ಗಾಳಿಗಳನ್ನ ಕ್ರಿಯೇಟ್ ಮಾಡುತ್ತೆ, ಪ್ರವಾಹ ಮೋಡಗಳನ್ನ ಕ್ರಿಯೇಟ್ ಮಾಡುತ್ತೆ, ಪ್ಲಸ್ ಭೂಮಿ ಒಳಗಡೆ ಇರುವಂತ ಈ ಲಾವಾ ಮೂವ್ಮೆಂಟ್ ನು ಕಂಟ್ರೋಲ್ ಮಾಡೋ ಲೆವೆಲ್ಗೆ ಟೆಕ್ನಾಲಜಿಗಳನ್ನ ಇಂಪ್ರೂವ್ ಮಾಡಿದ್ದಾರೆ. ಈ ಎಲ್ಲಾ ಟೆಕ್ನಾಲಜಿಗಳು ಭೂಕಂಪನೂ ಸೃಷ್ಟಿ ಮಾಡುತ್ತೆ. ಒಂದು ದೇಶನ ನಾಶ ಮಾಡಬೇಕು ಅಂದ್ರೆ ಈಗ ದೇಶದ ಮೇಲೆ ಬಾಂಬ್ ಹಾಕ್ಬೇಕು ಅಂತ ಇಲ್ಲ, ಅದೆಲ್ಲ ಹೋಯ್ತು ಟೆಕ್ನಾಲಜಿ. ಈಗ 6th ಜನರೇಷನ್ ವಾರ್ ಯಾವ ತರ ಇದೆ ಅಂದ್ರೆ ನಾನು ಮೊದಲೇ ಹೇಳಿದೆ, ಅವ್ರು ಅಲ್ಲೆಲ್ಲೋ ಕುತ್ಕೊಂಡು ಜಸ್ಟ್ ಈ ಟೆಕ್ನಾಲಜಿಗಳನ್ನ ಬಳಸ್ಕೊಂಡು ವೆಪನೈಸ್ಗಳನ್ನ ಬಳಸ್ಕೊಂಡು ಅಟ್ಯಾಕ್ ಮಾಡಿದ್ರೆ ನಮ್ಮ ದೇಶದಲ್ಲಿ ಪ್ರವಾಹ ಬರೋಂಗ್ ಮಾಡ್ಬೋದು. ನಾನು ಅದೇ ಹೇಳಿದೆ ಸ್ಟಾರ್ಟಿಂಗ್ ಅಲ್ಲಿ, ಮಳೆನೇ ಬರ್ದೇ ಇರೋಂಗ್ ಮಾಡ್ಬೋದು ನಮ್ಮ ದೇಶಕ್ಕೆ. ಅಂದ್ರೆ ಲೆಕ್ಕ ಹಾಕೊಳ್ಳಿ, ಮಳೆ ಬರ್ಲಿಲ್ಲ ಅಂದ್ರೆ ಆಟೋಮೆಟಿಕಲಿ ಇಲ್ಲಿ ಆಹಾರ ಧಾನ್ಯಗಳು ಸಿಗೋದಿಲ್ಲ, ಆರ್ಥಿಕತೆ ಇಂಪ್ಯಾಕ್ಟ್ ಆಗುತ್ತೆ. ಅವಾಗ ನಾವು ಬೇರೆ ದೇಶದ ಮೇಲೆ ಡಿಪೆಂಡ್ ಆಗ್ಬೇಕಾದಂತ ಪರಿಸ್ಥಿತಿ ಬರುತ್ತೆ. ಅಂತ ಲೆವೆಲ್ಗೆ ತಗೊಂಡೋಗಿ ನಿಲ್ಸುತ್ತೆ ಈ ಟೆಕ್ನಾಲಜಿಗಳು. ಅಂತ ಸಿಚುಯೇಷನ್ ಕ್ರಿಯೇಟ್ ಮಾಡೋದಕ್ಕೆ ಆಲ್ರೆಡಿ ಪ್ಲಾನಿಂಗ್ ಅನ್ನೋದು ನಡೀತಾ ಇದೆ. 2030-32 ವೇಳೆಗೆ ಇದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡ್ತಾರೆ ಅಂತ ಹೇಳ್ತಾ ಇದಾರೆ. ಇನ್ನ ಈ ತರದ 2-3 ಆರ್ಟಿಕಲ್ಗಳಲ್ಲಿ ಅದನ್ನೇ ಮೆನ್ಷನ್ ಮಾಡ್ತಾ ಇರೋದು. ಇಲ್ಲಿ ನೋಡಿ, ಇಲ್ಲೊಂದು ತೋರಿಸ್ತಾರೆ, ಲಿಥೋಸ್ಫಿರಿಕ್ ಎನರ್ಜಿ, ಔಟರ್ ಸ್ಪಿಯರ್ ಆಫ್ ದ ಸಾಲಿಡ್ ಅರ್ತ್ ಕ್ರಸ್ಟ್, ಅಪ್ಪರ್ ಮ್ಯಾಂಟಲ್ ಏನಿದೆ ಅದ್ರ ಮೂವ್ಮೆಂಟ್ ಕೂಡ ಇವ್ರು ಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ನಾನು ಅದಕ್ಕೆ ಹೇಳಿದ್ದು. ಇಲ್ಲೇನ್ ಮಾಡ್ತಾರೆ, ಆ ಮ್ಯಾಂಟಲ್ ಮೂವ್ಮೆಂಟ್ ನಾನು ಮೊದಲೇ ಹೇಳಿದೆ, ಲಾವಾ ಮೂವ್ಮೆಂಟ್ ನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಈ ಟೆಕ್ನಾಲಜಿಗಳಿಗಿದೆ. ಇದರಿಂದ ಅರ್ತ್ ಕ್ವೇಕ್ಗಳು ಆಗತ್ತೆ. ಪ್ರೂಫ್ಗಳು ಆರ್ಟಿಕಲ್ ಅಲ್ಲಿ ಆಲ್ರೆಡಿ ಪಬ್ಲಿಷ್ ಆಗಿತ್ತು 2024ರಲ್ಲಿ. ಇಂಥ 6th ಜನರೇಷನ್ ವಾರ್ಗೆ ಕಾಲಿಟ್ಟಿದೆ ಅಮೆರಿಕ ಅಷ್ಟೇ ಅಲ್ಲ, ನಾನು ಮೊದಲು ಹೇಳಿದೆ ಚೈನಾ, ರಷ್ಯಾ, ಇನ್ನ ಕೆಲವಷ್ಟು ಕಂಟ್ರಿಗಳು. ಅದರಲ್ಲೂ ಹೇಳ್ತಾರೆ ಈ 5 ಕಂಟ್ರಿ ಏನಿದಾವೆ, ಆಸ್ಟ್ರೇಲಿಯಾ, ಕೆನಡಾ, ನ್ಯೂಜಿಲ್ಯಾಂಡ್, UK, USA, ಈ 5 ಕಂಟ್ರಿಗಳು 5 ಐಸ್ ಕಂಟ್ರೀಸ್ ಅಂತಾನೆ ಕರೆದಿದ್ದಾರೆ. ಗ್ರೂಪ್ ಆಗಿ ಈ ಕಂಟ್ರಿಗಳು ಇಂಥ ಟೆಕ್ನಾಲಜಿಗಳನ್ನ ಇಂಪ್ರೂವ್ಮೆಂಟ್ ಮಾಡ್ತಾನೆ ಬಂದಿದ್ದೇವೆ ಸೀಕ್ರೆಟ್ ಆಗಿ, ಬಟ್ ಎಲ್ಲೂ ಬಿಟ್ಕೊಟ್ಟಿರಲ್ಲ. ನಾವು ಅದ್ರ ಬಗ್ಗೆ ಅಷ್ಟೊಂದು ವರಿ ಮಾಡಕ್ ಹೋಗಿರಲ್ಲ. ಅಮೆರಿಕಾದಲ್ಲಿ ಇಲ್ಲ ಅಂದ್ರೆ ಆಸ್ಟ್ರೇಲಿಯಾದಲ್ಲಿ ಹೋಗಿ ಅಂತ ಟೆಕ್ನಾಲಜಿಗಳನ್ನ ಟೆಸ್ಟ್ಗಳನ್ನ ಮಾಡಿದ್ದಾರೆ. ನ್ಯೂಜಿಲ್ಯಾಂಡ್ ಗಳಲ್ಲಿ ಟೆಸ್ಟ್ ಮಾಡ್ತಾ ಇದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಟೆಸ್ಟ್ ಮಾಡಿದ ಇಂಪ್ಲಿಮೆಂಟೇಷನ್ ಅವರು ಇಂಡೋನೇಷಿಯಾ, ಫಿಲಿಪೈನ್ಸ್ ಈ ಕಡೆ ಎಲ್ಲ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾರೆ. ಈ ಕಡೆ ನ್ಯೂಜಿಲ್ಯಾಂಡ್ ಅಲ್ಲಿ ಮಾಡಿದ್ದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ, USA ನಲ್ಲಿ ಇಂಪ್ಲಿಮೆಂಟ್ ಮಾಡಿರೋದು. ಇನ್ನು UK ನಲ್ಲಿ ಮಾಡಿರುವಂತ ಟೆಸ್ಟ್ ಗಳನ್ನ ಅಂದ್ರೆ ಆ ಮೆಷಿನರೀಸ್ ಗಳನ್ನ ಅವರು ತಗೊಂಡು ಬಂದು ಯುರೋಪ್ ಕಂಟ್ರಿಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾರೆ. ಗೊತ್ತೇ ಆಗೋದಿಲ್ಲ, ಅಲ್ಲಿ ಇದ್ದಕ್ಕಿದ್ದಾಗೆ ಮಳೆ ಜಾಸ್ತಿ ಆಯ್ತು, ಬಿಸಿಲು ಜಾಸ್ತಿ ಆಯ್ತು, ವಾತಾವರಣ ಚೇಂಜ್ ಆಗೋಯ್ತು ಅಂತ ನಾವು ವರಿ ಮಾಡ್ತಾ ಇರ್ತೀವಿ. ಬಟ್ ಆದ್ರೆ ಅವರು ಇಂಥ ಟೆಕ್ನಾಲಜಿಗಳು ಅಂದ್ರೆ ಕ್ಲೈಮೇಟ್ ನೇ ವೇರಿಯೇಷನ್ ಮಾಡೋ ಟೆಕ್ನಾಲಜಿಗಳನ್ನ ಬಳಸ್ಕೊಳ್ತಾ ಇದಾರೆ. ಇಲ್ಲ ಅದನ್ನೇ ಹೇಳಿದ್ದು, 6th ಜನರೇಷನ್ ವಾರ್ ಯಾವ ತರ ಇರುತ್ತೆ ಅಂದ್ರೆ, ಫಸ್ಟ್ ಲಿಥೋಸ್ಫಿಯರ್ ವೆಪನ್ ಅಂತ ಕರೆದಿದ್ದಾರೆ. ಅಂದ್ರೆ ನಮ್ಮ ಲಾವಾ ಮೂವ್ಮೆಂಟ್ ಏನಿದೆ ಅದನ್ನ ಕಂಟ್ರೋಲ್ ಮಾಡುತ್ತೆ. ಇದರಿಂದ ಅರ್ಥಕ್ವೇಕ್ಗಳು, ಅಗ್ನಿ ಪರ್ವತಗಳು ಉಕ್ಕುತ್ತೆ. ಇನ್ನು ಹೈಡ್ರೋಸ್ಫಿಯರ್ ವೆಪನ್ ಅಂತ ಕರೆದಿದ್ದಾರೆ. ಇಲ್ಲಿ ಏನಾಗುತ್ತೆ, ಅತಿಯಾಗಿ ಮಳೆ ಬರೋಂಗ್ ಮಾಡ್ತಾರೆ, ಸುನಾಮಿ ಬರೋಂಗ್ ಮಾಡ್ತಾರೆ. ಓವರ್ ಆಲ್ ಆಗಿ ಇದು ಪ್ರವಾಹಕ್ಕೆ ಕಾರಣ ಆಗುತ್ತೆ, ದೇಶಗಳನ್ನ ನೀರಲ್ಲಿ ಮುಳುಗಿಸುತ್ತೆ. ಇನ್ನ ಬಯೋಸ್ಫಿರಿಕ್ ವೆಪನ್ ಅಂತ ಕರೆದಿದ್ದಾರೆ. ಟೋಟಲ್ ಆಗಿ ಮಳೆ ಬರ್ದಂಗ್ ಮಾಡಿ ಆಹಾರದ ಕೊರತೆ ಉಂಟು ಮಾಡುವಂತ ಒಂದು ಮೆಥಡಾಲಜಿ ಇದು ಬಯೋಸ್ಫಿರಿಕ್ ವೆಪನ್. ನೆಕ್ಸ್ಟ್ ಓಝೋನ್ ವೆಪನ್ ಅಂತ ಕರೆದಿದ್ದಾರೆ. ಓವರ್ ಆಲ್ ಆಗಿ ಹೀಟ್ ಜಾಸ್ತಿ ಮಾಡೋದು ಕೆಲವಷ್ಟು ಜಾಗದಲ್ಲಿ, ಓವರ್ ಆಲ್ ಆಗಿ ಇನ್ನ ಕೋಲ್ಡ್ ಜಾಸ್ತಿ ಮಾಡೋದು, ಈ ಎಲ್ಲಾನು ಕೂಡ ಕಂಟ್ರೋಲ್ ಮಾಡಬಹುದು ಜಸ್ಟ್ ಇವ್ರ ಹತ್ರ ಇರೋ ಟೆಕ್ನಾಲಜಿಗಳಿಂದ. ಅಂದ್ರೆ ಲೆಕ್ಕ ಹಾಕೊಳ್ಳಿ ಯಾವ ಮಟ್ಟಕ್ಕೆ ಹೋಗಿದೆ ಇಲ್ಲಿರುವಂತ 6th ಜನರೇಷನ್ ವಾರ್ ಅನ್ನೋದು. ಫ್ಯೂಚರ್ ಅಲ್ಲಿ ಇದೆಲ್ಲ ಕೂಡ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾರೆ. ಡಿಟೇಲ್ ಆರ್ಟಿಕಲ್ ಇದೆ, ನೀವು ನೋಡ್ಬೋದು. ಮಾಡರ್ನ್ ಫೈಟಿಂಗ್ ಅನ್ನೋದು ಯಾವ ಮಟ್ಟಕ್ಕೆ ಬದಲಾಗುತ್ತೆ ಅಂತ ಹೇಳ್ತಾ ಇದಾರೆ. ನೋಡಿ, ಗುಡುಗು, ಸಿಡಿಲು, ಮಳೆ ಇದನ್ನೆಲ್ಲ ಇವ್ರು ಕ್ರಿಯೇಟ್ ಮಾಡಬಹುದು ಅಂತಾನೆ ತೋರಿಸ್ತಾ ಇದಾರೆ. ಎಕಾನಮಿನ ಇವರು ಕಂಟ್ರೋಲ್ ಮಾಡಬಹುದು, ಪ್ರಪಂಚದಲ್ಲಿರುವಂತ ಎಲ್ಲ ಎಕಾನಮಿನ. ಇದೆಲ್ಲ ಕೂಡ ಪ್ರೂಫ್ಗಳು ಕಣ್ಣು ಮುಂದೆ ಇರುವಂತದ್ದು. ನಂಬೋದು ಈಗಲೂ ಇಷ್ಟೊಂದು ಪ್ರೂಫ್ಗಳಿದ್ದು ನಂಬಲ್ಲ ಅನ್ನೋರು ನಾವೇನು ಹೇಳೋದಕ್ಕಾಗೋದಿಲ್ಲ. ಅಮೆರಿಕ ಜೊತೆ ಸೇರ್ಕೊಂಡು ಎಷ್ಟೋ ಕಂಟ್ರಿಗಳು ಈ ವೆಪನರೀಸ್ ಗಳನ್ನ ಸಿದ್ಧತೆ ಮಾಡಿ ಇಟ್ಕೊಂಡಿದ್ದಾವೆ. ಮುಂದಿನ ದಿನಗಳು ತುಂಬಾನೇ ಕಷ್ಟ ಇರುತ್ತೆ. ಭೂಕಂಪ ಆಯ್ತು, ಭೂಕಂಪ ಯಾವಾಗಲೂ ನ್ಯಾಚುರಲ್ ಆಗುತ್ತೆ, ಇಲ್ಲ ಅಗ್ನಿ ಪರ್ವತ ಉಕ್ಕುತ್ತೆ, ಇಲ್ಲ ಪ್ರವಾಹ ಬರುತ್ತೆ, ಕಾಯಂಗೆ ಇಲ್ಲ. ಇವರು ಬೇಕಾದ್ರೆ ನಾಳೆ ಬೆಳಗ್ಗೆ ಎಲ್ಲ ಸೃಷ್ಟಿ ಮಾಡೋ ಕೆಪಾಸಿಟಿ ಇವರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಲೆಕ್ಕ ಹಾಕೊಳ್ಳಿ ಮುಂದೆ ಏನೇನಾಗ್ಬೋದು ಅಂತ. ರೀಸೆಂಟ್ ಆಗಿ ಇಂಡೋನೇಷಿಯಾದಲ್ಲೂ ಭೂಕಂಪ ಆಯ್ತು, ಅದು ಕೂಡ ಇವ್ರು ಮಾಡಿರೋ ಟೆಕ್ನಾಲಜಿಗಳಿಂದ ಆಗಿದೆಯೋ ಗೊತ್ತಿಲ್ಲ. ಬಟ್ ಆದ್ರೆ ಇವ್ರ ಹತ್ರ ಎಂತ ಮಟ್ಟಕ್ಕೆ ಟೆಕ್ನಾಲಜಿಗಳಿದೆ ಅನ್ನೋದಕ್ಕೆ ಸಾಕ್ಷಿಗಳು, ಆರೋಪಗಳು ಬಂದಿದ್ವು. ವೆನಿಜುಲಾದಲ್ಲಿ ಆದಂತ, ಕೊಲಂಬಿಯಾದಲ್ಲಾದಂತ ಭೂಕಂಪಗಳೆಲ್ಲ ಇವರೇ ಮಾಡಿಸಿರೋದು, ಅಮೆರಿಕಾದವರೇ ಅಂತ ಆರೋಪಗಳಿದ್ವು. ಬಟ್ ಆದ್ರೆ ಇವತ್ತು ಕಣ್ಣು ಮುಂದೆ ಅದಕ್ಕೆ ಪ್ರೂಫ್ಗಳು, ಆರ್ಟಿಕಲ್ಗಳೆಲ್ಲ ಆಲ್ರೆಡಿ 3 years ಬ್ಯಾಕ್ ಅನೌನ್ಸ್ ಮಾಡಿದ್ರು. ಈ ತರ
ಈ ತರ ಟೆಕ್ನಾಲಜಿಗಳನ್ನ ಇಂಪ್ಲಿಮೆಂಟ್ ಮಾಡಿ ಇಟ್ಕೊಂಡಿದ್ದಾರೆ. ಮುಂದೆ ಇದರಿಂದ ಈಗ ಏನ್ ಬೇಕಾದ್ರೂ ಆಗಬಹುದು ಅಂತ ತೋರಿಸೋ ಕೆಲಸ ಮಾಡಿದ್ವು ಈ ಆರ್ಟಿಕಲ್ಗಳು. ನೀವು ಆರ್ಟಿಕಲ್ ನ ಬೇಕಾದ್ರೆ ಹೋಗಿ ನೋಡಿ, ಡೀಟೇಲ್ ಆಗಿ ಸಿಗುತ್ತೆ. ಆರ್ಟಿಕಲ್ ಬಂದು ಸೈಂಟಿಫಿಕ್ ಜರ್ನಲ್ ಆಫ್ ದ ಮಿಲಿಟರಿ ಯೂನಿವರ್ಸಿಟಿ ಆಫ್ ಲ್ಯಾಂಡ್ ಫೋರ್ಸಸ್ ಅಂತಾನೆ ಇದೆ. ಇನ್ನ ಈ ತರದ ಎಷ್ಟೋ ವಿಷಯಗಳು ನಾವು ತಿಳ್ಕೊಳ್ದೇ ಇರೋದಿದೆ, ನಮ್ಗೆ ಗೊತ್ತಿಲ್ಲ. ನ್ಯಾಚುರಲ್ ಡಿಸಾಸ್ಟರ್ ಅನ್ಕೊಳ್ತೀವಿ, ಇಲ್ಲ ಇದು ವಾರ್. ನಾವು ವಾರ್ ಮಧ್ಯೆನೆ, ಯುದ್ಧದ ಮಧ್ಯೆನೆ ಬದುಕ್ತಾ ಇದ್ದೀವಿ. ಮಹಾಯುದ್ಧ ಅನ್ನೋದು, ಮೂರನೇ ಮಹಾಯುದ್ಧ ಅನ್ನೋದು ಬೇರೆ ರೀತಿ ಶುರು ಆಗುತ್ತೆ ಅಂತ ಇದ್ರು, ಇಲ್ಲ ಈಗ 6th ಜನರೇಷನ್ ವಾರ್ ಅನ್ನೋದು ಇಂಪ್ಲಿಮೆಂಟ್ ಆಗಿರೋದ್ರಿಂದ ವಾರ್ ಮಧ್ಯ, ಮೂರನೇ ಮಹಾಯುದ್ಧದ ಮಧ್ಯೆ ನಾವು ಜೀವಿಸ್ತಾ ಇದ್ದೀವಿ. ಇದರಿಂದ ಬಚಾವಾಗೋ ದಾರಿಗಳಿದಾವ, ಮನೆ ಕಷ್ಟ ಗೊತ್ತಿಲ್ಲ. ಯಾರ್ಯಾರನ್ನ ಯಾವ ರೀತಿ ಕಾಪಾಡ್ತಾರೆ, ಯಾರು ಕಾಪಾಡ್ತಾರೆ ಅನ್ನೋದನ್ನೇ ನಾವು ಮುಂದೆ ನೋಡ್ಬೇಕು. ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.